ಮಾತನಾಡಿದ್ದಕ್ಕೆ ಒಂದು ಫ್ಯಾಕ್ಚುಯಲ್ ಎರರ್ ಮಾಡಿದೆ ನಾನು. 173 2/3 ಮೆಜಾರಿಟಿಗೆ ಅಂತ ಲೆಕ್ಕ ಹಾಕಿ 183 ಆಗುತ್ತೆ. 183 2/3 ಮೆಜಾರಿಟಿಗೆ ಬೇಕಾದಂಥ ಸಂಖ್ಯೆ 172ರಲ್ಲಿ NDA ಇದೆ. 122 ಅಂದರೆ 122 + 61. ಇದು ಕ್ವಶನ್ ಮಾರ್ಕ್ ಹಾಕೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಫುಲ್ ಬ್ರೇಕಿಂಗಿಗೆ. ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಕ್ವಶನ್ ಮಾರ್ಕ್. ದೇರ್ ಇಸ್ ನೋ ಕ್ವಶನ್ ಮಾರ್ಕ್. ದೇರ್ ಇಸ್ ನೋ ಕ್ವಶನ್ ಮಾರ್ಕ್. 10ನೇ ಸಲ ಬಿಹಾರಕ್ಕೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಅಜಿತ್, ನನಗಂತೂ ಒಂದು ಮುಖ್ಯಮಂತ್ರಿ ಆಗ್ತಾರೆ, ಇನ್ನೊಂದು ಈ ದೇಶದ ಮುಂದಿನ ರಾಷ್ಟ್ರಪತಿ ಯಾರಾಗಬೇಕು ಅನ್ನೋದ್ರಲ್ಲಿ ನಿತೀಶ್ ಕುಮಾರ್ ದೊಡ್ಡ ಸೇರು. ಯಾಕಂದರೆ ಕೇಂದ್ರದ ರಾಜಕಾರಣದಲ್ಲೂ ಕೂಡ ಅವರು ಹೌದು ನ್ಯಾಚುರಲಿ ಅವರ ಒಂದು ಬಾರ್ಗೇನಿಂಗ್ ಪವರ್ ದಿಲ್ಲಿಯಲ್ಲೂ ಜಾಸ್ತಿ ಆಯಿತು, ಬಿಹಾರದಲ್ಲೂ ಕೂಡ ಅವರ ಒಂದು ಸ್ಟೇಕ್ಸ್ ಏನಿದೆ ಅದು ಜಾಸ್ತಿ. ಮುಖ್ಯಮಂತ್ರಿಯ ಪ್ರಶ್ನೆಯೇ ಉದ್ಭವಿಸಲ್ಲ ಅಂತ ಅನ್ಸುತ್ತೆ. ಹೌದೌದು, ದೇರ್ ಇಸ್ ನೋ ಕ್ವಶನ್. ಅಂದರೆ ಇವತ್ತು ಹೋಗಿ BJP ಏನೋ ಬಾರ್ಗೇನ್ ಮಾಡೋ ಸ್ಥಿತಿಯಲ್ಲೂ ಕೂಡ ಇರಲ್ಲ. ನಿತೀಶ್ ಕುಮಾರ್ ಹ್ಯಾಸ್ ಬಿಕಮ್ ಆಲ್ ಪವರ್ಫುಲ್ ಇನ್ ಬಿಹಾರ್ ಆ್ಯಂಡ್ ಸೆಂಟ್ರಲ್ ಪಾಲಿಟಿಕ್ಸ್ ಅಂತ. ಎಸ್ ಎಸ್. ನಿಖೇತ್ ರಾಜಮೌಳಿ ಅವರೇ, ನಿಮ್ಮ ವಿರೋಧಿ ಪಾಳೆಯದ ಸ್ಟ್ರಾಟಜಿಗಳು, ನಡೆಗಳು ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು ಅಂತ ಅನ್ಸೋದಿಲ್ವಾ ನಿಮಗೆ? ಪಿಲಿಯನ್ ರೈಡರ್ ಆಗಿ ತೇಜಸ್ವಿ ಯಾದವ್ನ ಕರ್ಕೊಂಡು ಮತಾಧಿಕಾರ ಯಾತ್ರೆ ಅಂತ ಮಾಡಿದ್ರಿ. ಅದು ಮುಗಿಸಿ ದಿಲ್ಲಿಗೆ ಬಂದರೆ ತೇಜಸ್ವಿ ಯಾದವ್ ಫೋನೇ ರಿಸೀವ್ ಮಾಡಲಿಲ್ಲ ಅಂತ ನಿಮ್ಮವರು ಸೀಟ್ ಶೇರಿಂಗಿನ ಚರ್ಚೆ ಮಾಡೋದಕ್ಕೆ. ಸ್ಟ್ರೈಕ್ ರೇಟ್ ಹಿಂಗೆ ಇಟ್ಕೊಂಡು ನಮಗೆ 70 ಬೇಕು 75 ಬೇಕು ಅಂತ ಹಠ ಹಿಡ್ಕೊಂಡು ಕೂತ್ಕೊಂಡ್ರಿ. 12 ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಏನೋ ಫ್ರೆಂಡ್ಲಿ ಫೈಟ್ ಅಂತೆ, ಹೆಚ್ಚು ಕಡಿಮೆ ಎಲ್ಲರೂ ಇದ್ದಾರೆ ಅದರಲ್ಲಿ. ನಿಮ್ಮ ಮೈತ್ರಿಕೂಟದವ್ರು ಎಲ್ಲರೂ ನಾಮಿನೇಷನ್ ಫೈಲ್ ಮಾಡಿಬಿಟ್ಟಿದ್ದಾರೆ. ನಾಮಿನೇಷನ್ ವಾಪಸ್ ತಗೊಳ್ಳೋ ಕೊನೆಯ ದಿನ ತನಕ ಒಂದು ಬಗೆಹರಿಲೇ ಇಲ್ಲ. 12 ಕ್ಷೇತ್ರ ಫ್ರೆಂಡ್ಲಿ ಫೈಟ್ ಅಂತ ನೀವು ಹೇಳ್ತೀರಿ, ಅದು ಸುಯಿಸೈಡ್ ಅಲ್ಲ ಅದು. 12 ಕ್ಷೇತ್ರಗಳಲ್ಲಿ ಒಂದು ಮೈತ್ರಿಕೂಟದವ್ರು ಎಲ್ಲರೂ ಇರೋದು ಅಂತಂದರೆ. ಕೃಷ್ಣ ಮಲ್ಲುವರು ಅವರು ಬಿಹಾರ್ ಚುನಾವಣೆಯ ಈ ಬಾರಿಯ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದರು. ಕಾಂಗ್ರೆಸ್ ಪಾರ್ಟಿಯ ಅವರು ಭಾಳ ಸುದೀರ್ಘ ಕಾಲ AICC ಯೂತ್ ಕಾಂಗ್ರೆಸ್ನ ಉಸ್ತುವಾರಿ ಇದ್ದರು. ಈ ಬಾರಿ ಅದನ್ನು ವಹಿಸ್ಕೊಂಡಿದ್ರು. ಒಂದು ಈಗಿನ ನಂಬರ್ಸ್ ನೋಡ್ತಾ ಇದ್ದರೆ ನಮಗೆ ಸೆಟ್ ಬ್ಯಾಕ್ ಆಗಿದೆ, ಅದನ್ನು ನಾನು ಡಿಸ್ಪ್ಯೂಟ್ ಮಾಡೋದಕ್ಕಾಗೋದಿಲ್ಲ. ಆದರೆ ಒಂದಂತೂ ಸತ್ಯ ಏನು ಅಂತಂದರೆ BJPಯ ಚುನಾವಣಾ ನಡೆಸುವಂಥ ಒಂದು ಮಿಷನರಿ ಇದೆಯಲ್ಲ, ಅವರು ಸರ್ಕಾರ ನಡೆಸೋದಕ್ಕೆ ಬರದೇ ಹೋದರು ಚುನಾವಣೆ ನಡೆಸೋದಕ್ಕೆ ಬಹಳ ಚೆನ್ನಾಗಿ ಬರ್ತದೆ. ಆ ಮಟ್ಟಕ್ಕೆ ಅವರು ಬಹಳ ಯಶಸ್ವಿಯಾಗಿದ್ದಾರೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಅವರು ಬೇರೆ ಬೇರೆ ರಾಜ್ಯಗಳಲ್ಲಿ ಅಂದರೆ ಚುನಾವಣೆಗಳನ್ನು ಗೆಲ್ಲೋದ್ರಲ್ಲಿ ಅವರು ಆ ಥರದ ಒಂದು ತಂತ್ರಗಾರಿಕೆಯನ್ನು ಮಾಡೋದ್ರಲ್ಲಿ, ಜಾತಿ ಸಮೀಕರಣಗಳನ್ನು ಮಾಡೋದ್ರಲ್ಲಿ ದೇಶದಲ್ಲಿ ಸರ್ಕಾರ ಮಾಡ್ತಾ ಇರ್ತಾರೆ. ಕರ್ನಾಟಕದಲ್ಲಿ ನೋಡಿದಿವಲ್ಲ ಸರ್, ದೇಶದಲ್ಲಿ ನಿಮ್ ಸರ್ಕಾರ ಕರ್ನಾಟಕದಲ್ಲಿ 3 ಜನ ಮುಖ್ಯಮಂತ್ರಿಗಳನ್ನು ಬದಲಾಯಿಸಿ ಅವ್ರದೇ ಮುಖ್ಯಮಂತ್ರಿ ಜೈಲಿಗೆ ಕಳಿಸಿ ಎಲ್ಲ ಆಗೋಗಿದೆ. ಏನಲ್ಲಿ ಹೋಗಿದ್ದೀರಂತ ಏನೆಲ್ಲ ಮಾತಾಡಿದ್ರೆ ಸರಿ ಹೋಗಲ್ಲ. ಇವತ್ತು ಒಬ್ಬರಾದ್ಮೇಲೆ ಒಬ್ರು ಮಾತಾಡಿ ಚುನಾವಣಾ ಫಲಿತಾಂಶದ ದಿನ ಮಾತಾಡಿದ್ದಕ್ಕೆ ಸಂಜೆ ತನಕ ಟೈಮ್ ಇದೆ ಇವತ್ತು ನಮಗೆ. ಎಸ್. ಸೊ ಮತ ಖರೀದಿ ಅನ್ನೋದು ಕೂಡ ಒಂದು ಬಹಳ ದೊಡ್ಡ ಪ್ರಮಾಣದ ಇಂಪ್ಯಾಕ್ಟ್ ಅನ್ನ ಅಲ್ಲಿ ಮಾಡಿದೆ. ನೀವು 10,000 ಬಟ್ ಸಮಸ್ಯೆ ನೋಡಿ, ನೀವು ಅದನ್ನ ವಿರೋಧ ಮಾಡೋದಕ್ಕೂ ಆಗೋದಿಲ್ಲ. ಅಲ್ಲ, ಅದು ವಿರೋಧ ಮಾಡೋದಕ್ಕಾಗಲ್ಲ. ಅಲ್ಲ, ಆ ಮಟ್ಟಕ್ಕೆ ಚುನಾವಣೆಯನ್ನ ಈಗ ನಾವು ಪತ್ರಕರ್ತರಾದಂಥವ್ರು ಇದು ಒಳ್ಳೆ ಬೆಳವಣಿಗೆ ಅಲ್ಲ, ನೀವು ರಾಜ್ಯದ ಆರ್ಥಿಕತೆಗಳನ್ನು ಅಧ್ವಾನ ಮಾಡಿಡ್ತೀರಿ ಅಂತ ನಾವು ಪತ್ರಕರ್ತರಾದವ್ರು ಹೇಳ್ಬೋದು. ನೀವು ಹೇಳೋದಕ್ಕಾಗೋದಿಲ್ಲ. ದುರಂತ. ಭಾಳಷ್ಟು ಜನ ಪತ್ರಕರ್ತರು ಈ ಮಾತನ್ನ ಹೇಳ್ತಾ ಇಲ್ಲ, ನೀವು ಹೇಳ್ತಾ ಇದ್ದೀರಿ. ನಾನು ಅದಕ್ಕೋಸ್ಕರ ಭಾಳ ಸಂತೋಷ ಪಡ್ತೀನಿ, ಅಭಿನಂದನೆ ಹೇಳ್ತೀನಿ. ಯಾಕೆಂದರೆ ಅದೊಂದು ಜವಾಬ್ದಾರಿ. ಆದರೆ ಎಲ್ಲ ಪಕ್ಷಗಳು ಇವತ್ತು ಇಂಥದ್ದೊಂದು ತಂತ್ರಗಾರಿಕೆಯನ್ನು ಹುಡುಕೊಂಡಿದೆ. ಭಾಳ ಅವರು ಮಧ್ಯಪ್ರದೇಶದಲ್ಲಿ ಅದೇ ಥರ ಮಾಡಿದ್ರು, ರಾಜಸ್ಥಾನ ಚುನಾವಣೆಯಲ್ಲಿ ಆ ಥರ ಮಾಡಿ ಲಾಡ್ಲಿ ಬೆಹನ್ ಅನ್ನುವ ಯೋಜನೆಗಳನ್ನು ಅವರು ಅಧಿಕಾರದಲ್ಲಿದ್ದಾಗ ಜಾರಿ ಮಾಡಿ ಅಲ್ಲಿ ಕೂಡ ಅವರು ಚುನಾವಣೆಯಲ್ಲಿ ಗೇನ್ ಮಾಡಿಕೊಂಡ್ರು. ಇಲ್ಲೇ ಸೇಮ್ ಸ್ಟ್ರಾಟಜಿಯನ್ನು ಬಿಹಾರದಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳ್ತಾ ಇದ್ವಿ, ಅವ್ರ ಕೈಯಲ್ಲಿ ಅಧಿಕಾರ ಇತ್ತು, ಆದ್ದರಿಂದ ಅವರಾಗಲೇ 10,000 ರೂಪಾಯಿ ಅಕೌಂಟ್ಗಳಿಗೆ ಹಣವನ್ನು ಹಾಕೋದ್ರ ಮೂಲಕ ಅವರು ಒಂದು ರೀತಿಯ ದೊಡ್ಡ ಮಟ್ಟದ ಶಿಫ್ಟನ್ನು, ವೋಟ್ ಶಿಫ್ಟನ್ನು ಮಾಡೋದ್ರೊಳಗಡೆ ಅವರು ಯಶಸ್ವಿಯಾಗಿದ್ದಾರೆ. ನಾವು ಒಂದು ಭಾವನೆ ಇಟ್ಕೊಂಡಿದ್ವಿ ಏನು ಅಂತಂದರೆ, ಈ ಬಾರಿ ಜೆನ್ಜಿ ಪಾಪ್ಯುಲೇಷನ್ ಏನಿದೆ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ವೋಟ್ ಮಾಡುತ್ತೆ, ಹೊಸ ಮತದಾರರು ವೋಟ್ ಮಾಡ್ತಾರೆ. ಸಾಂಪ್ರದಾಯಿಕವಾಗಿ ಯೋಚನೆ ಮಾಡೋ ರೀತಿಯಲ್ಲಿ ಜಾತಿ ಮತ ಪಂಥಗಳನ್ನು ಮೀರಿ, ಬಹುಶಃ ನನಗನ್ಸುತ್ತೆ ಇವರು ಆಗಲೇ ಪ್ರಶಾಂತ್ ಕಿಶೋರ್ ಅವರ ಮಾತು ಬಂತು. ಪ್ರಶಾಂತ್ ಕಿಶೋರ್ ಅವರ ಚುನಾವಣಾ ಪ್ರಚಾರದ ರೀತಿ ನೀತಿಗಳನ್ನು ನಾನು ಸದಾ ಗಮನಿಸ್ತಾ ಇದ್ದೇವೆ. ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, आप आपका जाति के लिए नहीं, आप आपका लीडर के लिए नहीं, लीडर का बेटा के लिए नहीं, आपके लिए आप वोट दो ಅಂತ ಹೇಳಿ, आपका बच्चे के लिए वोट दो, आपके बच्चों का भविष्य के लिए वोट दो ಅನ್ನೋ ಮಾತುಗಳನ್ನು ಆಡ್ತಾ ಇದ್ರು. ಬಹುಶಃ ನನಗನ್ಸುತ್ತೆ ಪ್ರಶಾಂತ್ ಕಿಶೋರ್ ಎಲ್ಲ ಮಾತುಗಳನ್ನು ಆಡ್ತಾ ಅವರೊಂದು BJPಯ ಸ್ಲೀಪಿಂಗ್ ಸೆಲ್ ಥರನೂ ಕೆಲಸ ಮಾಡಿದ್ರು.
ಅಲ್ಲ, ನನಗೆ ಈ ಸಂಖ್ಯೆಗಳನ್ನು ನೋಡ್ತಾ ಇದ್ರೆ ಅನಿಸ್ತಾ ಇದೆ ಬಿಹಾರದಲ್ಲಿ ಜನ ಜಾತಿ ಮತ ಪಂಥಗಳನ್ನು ಮೀರಿ ಓಟ್ ಹಾಕಿದ್ದಾರೆ, ಬಟ್ ಬಿಜೆಪಿಗೆ ಜೆಡಿಯುಗೆ ಓಟ್ ಹಾಕಿದ್ದಾರೆ ಅಂತ. ಇಲ್ಲ ಅದರ್ವೈಸ್ ಸರ್, ಜಾತಿ ಮತ ಪಂಥಗಳನ್ನು ಮೀರಿಯೇ ಓಟ್ ಹಾಕಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕೆಂತಂದ್ರೆ ಬಿಜೆಪಿ ಅವ್ರದ್ದೊಂದು ಇಡೀ ದೇಶದೊಳಗಡೆ ಒಂದು ಸ್ಟ್ರಾಂಗ್ ಸ್ಟ್ರಾಟಜಿ ಇದೆ. ಏನು ಅಂತಂದ್ರೆ ಬಹುಸಂಖ್ಯಾತ ಸಮುದಾಯ ಯಾವುದಿದೆ ಆ ಬಹುಸಂಖ್ಯಾತ ಸಮುದಾಯಗಳ ವಿರುದ್ಧ ಅಲ್ಪಸಂಖ್ಯಾತ ಇತರ ಹಿಂದುಳಿದ ವರ್ಗಗಳನ್ನು ಜೊತೆಗೂಡಿಸಿಕೊಂಡು ಚುನಾವಣೆ ಮಾಡುವಂತ ಒಂದು ಸ್ಟ್ರಾಟಜಿಯನ್ನ ಕರ್ನಾಟಕದಲ್ಲಿ ಏನ್ ಮಾಡ್ತಾರೆ? ಅಲ್ಲ, ಕರ್ನಾಟಕದ ಹೊರತುಪಡಿಸಿ ನಾನು ಹೇಳ್ತಾ ಓಕೆ, ಕರ್ನಾಟಕವನ್ನು ಹೊರತುಪಡಿಸಿ ನಾನು ಹೇಳ್ತಾ ಇರೋದು. ಬಹುಶಃ ಇಡೀ ದೇಶದಾದ್ಯಂತ ಅವರು ಈ ಥರದ ಒಂದು ಸ್ಟ್ರಾಟಜಿಯನ್ನ ಮಧ್ಯಪ್ರದೇಶದಲ್ಲಿ ಕೂಡ ಅವರು ಅದೇ ಥರದ ಚುನಾವಣೆಯನ್ನ ಮಾಡಿದ್ರು, ರಾಜಸ್ಥಾನದಲ್ಲಿ ಅದೇ ಥರದ ಚುನಾವಣೆಯನ್ನು ಮಾಡಿದ್ರು, ಬಿಹಾರದಲ್ಲಿ ಕೂಡ ಆ ಥರದ ಚುನಾವಣೆಯ ಸ್ಟ್ರಾಟಜಿ ಅವರದ್ದು ಆಗಿದೆ. ಅದರ ಜೊತೆಗೆ ಅವರ ಕೈಯಲ್ಲಿ ಸರ್ಕಾರ ಇದ್ದಿದ್ದರಿಂದ ಅವರು ಈ 10,000 ರೂಪಾಯಿಗಳನ್ನು ನೇರ DBT ಮೂಲಕ ಹೆಣ್ಣು ರಿಸಲ್ಟ್ಸ್ ನೋಡ್ತಾ ಇದ್ರೆ ಬಸವರಾಜ ಬೊಮ್ಮಾಯಿ ಅವ್ರ ಕೈ ತುಕ್ಕೋತಾ ಇದೆ. ನಾನು ಹಿಂಗೇನಾದ್ರು ಮಾಡಬೇಕಾಗಿತ್ತು ಅಂತ ನಾನು ಅಂದರೆ ಅಂಡರ್ ಎಸ್ಟಿಮೇಟ್ ಮಾಡಿದ್ರು ಅವರು ಕಾಂಗ್ರೆಸ್ಸಿನ ಘೋಷಣೆಗಳನ್ನು ಅಂಡರ್ ಎಸ್ಟಿಮೇಟ್ ಮಾಡಿದ್ರು. ನಾನು ಹಿಂಗೇನಾದ್ರು ಮಾಡಿದ್ರು ಮತ್ತೊಂದು ಅವಕಾಶ ಸಿಕ್ತಿತ್ತು. ನಿಖೇತ್ರಾಜ್ ಮೋರೆ ಬೀಂಗ್ ಎ ಯಂಗ್ ಆ್ಯಂಡ್ ವೆರಿ ಎಂಥೂಸಿಯಾಸ್ಟಿಕ್ ವೋಕಲ್ ಒಂದು ಐಡಿಯಾಲಜಿಕಲ್ ಕಾಂಗ್ರೆಸ್ನ ಪ್ರಿಪೋಸಿಷನ್ಸನ್ನು ಮಾಡ್ತಾ ಇರ್ತೀರಿ. ಏನೇ ಐಡಿಯಾಲಜಿಕಲ್ ಮಾತಾಡಿದ್ರು, ನೀವೇನೇ ಥೆರಾಟಿಕಲ್ ಮಾತಾಡಿದ್ರು ಕೂಡ ಒಂದು ರಾಜಕೀಯ ಪಕ್ಷ ಜೀವಂತ ಆಗಿರೋದು, ರಾಜಕೀಯ ಪಕ್ಷದ ರಿಲೆವೆನ್ಸ್ ಜಾಸ್ತಿ ಆಗೋದು ಚುನಾವಣೆಗಳ ಮೇಲೆ, ಚುನಾವಣೆಗಳನ್ನು ಗೆದ್ದಾಗ. ಅದರ್ವೈಸ್ ನೀವು ಕಮ್ಯುನಿಸ್ಟ್ ಪಾರ್ಟಿಗಳ ಥರ ಮಾತಾಡಬೇಕಾಗತ್ತೆ. ಲೋಕಸಭಾ ಚುನಾವಣೆಯಲ್ಲಿ ನಿಮ್ಗೊಂದು ಒಳ್ಳೆ ಲೀಡ್ ಸಿಕ್ತು. ನೀವು 52ರಲ್ಲಿದ್ದರೆ 100ಕ್ಕೆ 99 ತನಕ ಹೋದ್ರಿ. ಅಧಿಕೃತ ವಿರೋಧ ಪಕ್ಷದ ನಾಯಕನ ಸ್ಥಾನ ನಿಮ್ಗೆ 10 ವರ್ಷಗಳ ನಂತರ ದೊರಕಿತು. ಅದಾದ ಮೇಲೆ ನಿಮ್ಗೆ ಆ ಲೀಡ್ ಏನು ಸಿಕ್ಕಿತ್ತು? ಮಹಾರಾಷ್ಟ್ರ, ರಾಜಸ್ಥಾನ್, ಉತ್ತರ ಪ್ರದೇಶದಂಥ ರಾಜ್ಯಗಳಲ್ಲಿ ಕಾಂಗ್ರೆಸ್ಗೊಂದು ಪಾಸಿಟಿವ್ ವೋಟ್ ಬಂದಿತ್ತು. ಅಂದರೆ ದಟ್ ವಾಸ್ ವೋಟ್ ಅಗೇನ್ಸ್ಟ್ BJP. ಆದರೆ ನೀವು ಅದನ್ನು ಹೋಲ್ಡ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀವು ಹರಿಯಾಣ ತೆಗೆದುಕೊಳ್ಳಿ, ಈಗ ಓಕೆ ಮತ ಚೋರಿಯ ಒಂದು ನೀವು ದಟ್ ಈಸ್ ಯುವರ್ ಪ್ರಿರೋಗೇಟಿವ್, ನೀವೇನು ಆರೋಪ ಮಾಡ್ತೀರಿ ಅನ್ನೋದನ್ನ ಬಗ್ಗೆ ನಾನು ಹೋಗಲ್ಲ. ಬಟ್ ಹರಿಯಾಣದಂಥ ರಾಜ್ಯ ಅಂದರೆ ಹೇಳಿ ಮಾಡಿಸಿದ ರಾಜ್ಯ, ಆ್ಯಂಟಿ ಇನ್ಕಂಬನ್ಸಿ ಪ್ಯಾಪೆಬಲ್ ಇದೆ, ಕಾಣ್ತಿದೆ. ನಿಮ್ಮ ಬಳಿ ಒಂದು ಭೂಪೇಂದರ್ ಸಿಂಗ್ ಹುಡ್ಡಾ ರೂಪದಲ್ಲಿ ಒಬ್ಬ ದೊಡ್ಡ ಜಾಟ್ ನಾಯಕ, ಶೆಲ್ಜಾ ರೀತಿಯಲ್ಲಿ ಒಂದು ದಲಿತ ನಾಯಕತ್ವ ಇದೆ. ಸುರ್ಜೇವಾಲಾ ಕರ್ನಾಟಕಕ್ಕೆ ಬಂದು ಕೂತ್ಕೊಂಡು ಗೆಲ್ಲಿಸ್ತಾ ಇದ್ದಾರೆ, ಹರಿಯಾಣದಂಥ ರಾಜ್ಯದ ನಾಯಕ ಆತ. ಬಟ್ ಹರಿಯಾಣ ಗೆಲ್ಲಕ್ಕಾಗಲಿಲ್ಲ. ಮಹಾರಾಷ್ಟ್ರದಲ್ಲಿ ಇನ್ನೇನಂದರೆ ಲೋಕಸಭಾ ಚುನಾವಣೆಯ ನಂತರ ಒಂದು ರೀತಿ ಲೇಮ್ಡಕ್ ಗೌರ್ಮೆಂಟ್ ಆಗೋಯ್ತು ಮಹಾರಾಷ್ಟ್ರ, ನಿಮ್ಗೆ ಗೆಲ್ಲಕ್ಕಾಗಲಿಲ್ಲ. ದಿಲ್ಲಿ ಅಂತ ರಾಜ್ಯದಲ್ಲಿ ಅರವಿಂದ್ ಕೇಜ್ರಿವಾಲ್ ಹೋದ್ಮೇಲೆ ಅವ್ರಿಗೆ ಆಲ್ಟರ್ನೇಟಿವ್ ಅನಿಸಿದ್ದು 25 ವರ್ಷಗಳ ನಂತರ ಬಿಜೆಪಿ. ಎಸ್, ಅಲ್ಲೇನು BJP ಬಳಿ ನಾಯಕತ್ವನೂ ಇರಲಿಲ್ಲ, ನಿಮ್ಮ ಬಳಿ ಅಜಯ್ ಮಾಗೇನಾದರೂ ಇದ್ರು. ಸೇಮ್ ಇನ್ ಬಿಹಾರ್. ನಿಮಗೆ ಆದರೆ ಬಿಹಾರದಲ್ಲಿ ನೀವಿವತ್ತು ಇಡೀ ನೋಡಿ 4 ಪಕ್ಷಗಳಲ್ಲಿ ವೀಕ್ ಲಿಂಕ್ ಆಗಿ ಕಾಂಗ್ರೆಸ್ ಅನಿಸ್ತಾ ಇದೆ. ಸೊ ನಾನು ಬರೀ ಅಲಾರ್ಮಿಂಗ್ ಸಿಗ್ನಲ್ ಅಂತ ಹೇಳ್ತಾ ಇಲ್ಲ. ನಿಮಗೇನೊಂದು ಜನ 24ರ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮೇಲೆ ಒಂದು ಟ್ರಸ್ಟ್ ರಿಪೋಸ್ ಮಾಡ್ತಾ ಇದ್ರು, ವಿಧಾನಸಭಾ ಚುನಾವಣೆಯಲ್ಲಿ ಒಂದಾದ ಮೇಲೆ ಒಂದರಂತೆ ಅದನ್ನು ಕಳ್ಕೊಳ್ತಿದ್ದೀರಾ. ಭಾರಿ ಬಹುಮತದತ್ತ NDA 182 ಕ್ಷೇತ್ರಗಳಲ್ಲಿ ಮುನ್ನಡೆ. ಮಹಾಗಠಬಂಧನ್ 58ರಲ್ಲಿ. $243 ಕ್ಷೇತ್ರಗಳ ಪೈಕಿ 182 ಕ್ಷೇತ್ರಗಳಲ್ಲಿ NDA ಮುನ್ನಡೆ. 2/3 ಮೆಜಾರಿಟಿ. 122 ಮ್ಯಾಜಿಕ್ ನಂಬರ್ ಅಂದರೆ ಅದಕ್ಕೆ 61 ಸೇರಿಸಿದ್ರೆ 183 ಆಗುತ್ತೆ. 183 ಇಸ್ 2/3. ಭಾರಿ ವಿಜಯದತ್ತ NDA ದಾಪುಗಾಲು. ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಹರಿಯಾಣ, ದಿಲ್ಲಿ ನಂತರ ಗ್ಯಾರಂಟಿಗಳು ಬಿಜೆಪಿಗೆ ಭರ್ಜರಿ ಜಯದತ್ತ ತೆಗೆದುಕೊಂಡು ಹೋಗಿವೆ. 75 ಬಿಜೆಪಿ, 77 JDU. ಕಳೆದ ಬಾರಿಗೆ ಹೋಲಿಸಿದ್ರೆ 34 ಸೀಟ್ಗಳ ಹೆಚ್ಚಳ JDU ನಿತೀಶ್ ಕುಮಾರ್ಗೆ ಆಗ್ತಾ ಇದೆ. ಕಳೆದ ಬಾರಿಗೆ ಹೋಲಿಸಿದ್ರೆ 30 ಸೀಟ್ಗಳನ್ನು RJD ಕಳೆದುಕೊಂಡಿದೆ. ಕಾಂಗ್ರೆಸ್ ಕಳೆದ ಬಾರಿಗೆ ಹೋಲಿಸಿದ್ರೆ 19ರಿಂದ 12ಕ್ಕೆ ಮುನ್ನಡೆಯಲ್ಲಿ ಕುಸಿದಿದೆ. ಅಂದರೆ 7 ಸೀಟ್ಗಳ ನಷ್ಟ ಕಾಂಗ್ರೆಸ್ಗೆ, 30 ಸೀಟ್ಗಳ ನಷ್ಟ RJDಗೆ, 34 ಸೀಟ್ಗಳ
ಏರಿಕೆ, ಹೆಚ್ಚಳ, ವೃದ್ಧಿ ನಿತೀಶ್ ಕುಮಾರ್ಗೆ. ಬಿಹಾರದ ಚುನಾವಣೆಯಲ್ಲಿ NDA ಭರ್ಜರಿ ದಾಪುಗಾಲು. ಎಕ್ಸಿಟ್ ಪೋಲ್ಸ್ಗಳು ಕೆಲವೊಂದು 200ರ ಮೇಲೆ ಹೋಗಿದ್ವು, ಕೆಲವೊಂದು 140ರ ಹತ್ರ ಇದ್ವು. ಬಟ್ ಎಕ್ಸಿಟ್ ಪೋಲ್ ಟ್ರೆಂಡ್ ಎಕ್ಸಾಕ್ಟ್ ರಿಸಲ್ಟ್ಸ್ನಲ್ಲೂ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕಳೆದ ಬಾರಿ RJD ಏಕಮಾತ್ರ 74-75 ಸೀಟ್ರಲ್ಲಿತ್ತು. ಈ ಬಾರಿ ಕಾಂಗ್ರೆಸ್ಸು, RJD, VIP ಪಾರ್ಟಿ, ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಾರ್ಟಿ, CPM ಎಲ್ಲವೂ ಸೇರಿಕೊಂಡು ಕೂಡ 58ಕ್ಕೆ 59ಕ್ಕೆ ಸೀಮಿತಗೊಳ್ತಾ ಇದೆ. ರಾಷ್ಟ್ರೀಯ ರಾಜಕಾರಣದ ದೃಷ್ಟಿಯಿಂದ ಇಂಡಿಯಾ ಒಕ್ಕೂಟ, ಮಹಾಗಠಬಂಧನ್ಗೆ ಒಂದು ರೀತಿಯಲ್ಲಿ ಅತ್ಯಂತ ನಿರಾಶಾದಾಯಕ ಫಲಿತಾಂಶ ಅನ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.